ಪರದಾಡೋ ಹಂಗಾಗ್ಬಿಡತ್ತೆ. ಈ ಸಾರಿನೂ ಅಷ್ಟೇ ಚಿಕ್ಕೋಡಿಯಲ್ಲಿ ಪ್ರಾಣ ಪಣಕ್ಕಿಟ್ಟು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಗದಗ್ನಲ್ಲಿ ಬೋರ್ವೆಲ್ಗಳೆಲ್ಲ ಬಂದ್ ಆಗಿ ಹೋಗಿದ್ದಾವೆ. ಬಿಸಿಲು ಬೇಸಿಗೆ ಆರಂಭದಲ್ಲೇ ಬಿರು ಬಿಸಿಲು. ಮಾರ್ಚ್ನಲ್ಲೇ ನೀರಿಗಾಗಿ ಹಾಹಾಕಾರ ಶುರು. ಪ್ರಾಣ ಪಣಕ್ಕಿಟ್ಟು ನೀರು ಹೊತ್ತು ತರುತ್ತಿರೋ ಜನರು. ಜೀವ ಜಲಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಜನ. 30 ಅಡಿ ಬಾವಿಗಿಳಿಯದೆ ಬೇರೆ ದಾರಿಯಿಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಮಲ್ಲಿಕಾರ್ಜುನ ತೋಟದ ಕರುಣಾಜನಕ ದೃಶ್ಯಗಳಿವು. ಈ ತೋಟದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದಾರೆ. ಆದರೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಪರಿಣಾಮ ಇಲ್ಲಿನ ಜನರೆಲ್ಲ 30 ಅಡಿಯ ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಅಂದಾಗೆ ಇಲ್ಲಿರೋ ಬಾವಿಗೆ ಯಾವುದೇ ಮೆಟ್ಟಿಲುಗಳಿಲ್ಲ. ಬಾವಿಯಲ್ಲಿರೋ ನೀರು ಕೂಡ ಸ್ವಚ್ಛವಾಗಿಲ್ಲ. ಆದರೂ ಇಲ್ಲಿನ ಜನರಿಗೆ ಬೇರೆ ದಾರಿಯಿಲ್ಲ. ಅನಿವಾರ್ಯವಾಗಿ ಜೀವದ ಹಂಗು ತೊರೆದು ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಶಾಶ್ವತ ನೀರಿನ ವ್ಯವಸ್ಥೆಗೆ ಒತ್ತಾಯಿಸಿದ್ದಾರೆ. ಅವಳಿ ನಗರದಲ್ಲೂ ನೀರಿಗಾಗಿ ಹಾಹಾಕಾರ. ಜನತಾ ಬಡಾವಣೆಯಲ್ಲಿ 3 ಬೋರ್ವೆಲ್ ಬಂದ್. ಗದಗ ನಗರದ ಮಧ್ಯಭಾಗದಲ್ಲಿರೋ ಜನತಾ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ವಾರ್ಡ್ ನಂಬರ್ 20ರಲ್ಲಿ 3 ಬೋರ್ವೆಲ್ಗಳು ಬಂದ್ ಆಗಿವೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ ಬೇಜವಾಬ್ದಾರಿತನಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಈ ರೀತಿ ಆ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಸುಮಾರು 7ರಿಂದ 8 ಸಾವಿರ ಜನರು ಬದುಕು ಸಾಗಿಸ್ತಾರೆ. ಆದರೆ ಎಲ್ಲರೂ ಕೂಡ ಬಡವರು ಇರ್ತಾರೆ, ಪ್ರತಿನಿತ್ಯ ದುಡಿಯಲು ಹೋಗ್ತಾರೆ. ಏನಾದರೂ ಗಾಢ ನಿದ್ರೆಯಲ್ಲಿರೋ ಅಧಿಕಾರಿಗಳೇ ಎಚ್ಚರಗೊಳ್ಳಿ. ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಸಾಕು ಜನ ನೀರಿಗಾಗಿ ಪರದಾಡೋ ಹಂಗಾಗ್ಬಿಡತ್ತೆ. ಈ ಸಾರಿನೂ ಅಷ್ಟೇ ಚಿಕ್ಕೋಡಿಯಲ್ಲಿ ಪ್ರಾಣ ಪಣಕ್ಕಿಟ್ಟು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಗದಗ್ನಲ್ಲಿ ಬೋರ್ವೆಲ್ಗಳೆಲ್ಲ ಬಂದ್ ಆಗಿ ಹೋಗಿದ್ದಾವೆ. ಬಿಸಿಲು ಬೇಸಿಗೆ ಆರಂಭದಲ್ಲೇ ಬಿರು ಬಿಸಿಲು. ಮಾರ್ಚ್ನಲ್ಲೇ ನೀರಿಗಾಗಿ ಹಾಹಾಕಾರ ಶುರು. ಪ್ರಾಣ ಪಣಕ್ಕಿಟ್ಟು ನೀರು ಹೊತ್ತು ತರುತ್ತಿರೋ ಜನರು. ಜೀವ ಜಲಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಜನ. 30 ಅಡಿ ಬಾವಿಗಿಳಿಯದೆ ಬೇರೆ ದಾರಿಯಿಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಮಲ್ಲಿಕಾರ್ಜುನ ತೋಟದ ಕರುಣಾಜನಕ ದೃಶ್ಯಗಳಿವು. ಈ ತೋಟದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದಾರೆ. ಆದರೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಪರಿಣಾಮ ಇಲ್ಲಿನ ಜನರೆಲ್ಲ 30 ಅಡಿಯ ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಅಂದಾಗೆ ಇಲ್ಲಿರೋ ಬಾವಿಗೆ ಯಾವುದೇ ಮೆಟ್ಟಿಲುಗಳಿಲ್ಲ. ಬಾವಿಯಲ್ಲಿರೋ ನೀರು ಕೂಡ ಸ್ವಚ್ಛವಾಗಿಲ್ಲ. ಆದರೂ ಇಲ್ಲಿನ ಜನರಿಗೆ ಬೇರೆ ದಾರಿಯಿಲ್ಲ. ಅನಿವಾರ್ಯವಾಗಿ ಜೀವದ ಹಂಗು ತೊರೆದು ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಶಾಶ್ವತ ನೀರಿನ ವ್ಯವಸ್ಥೆಗೆ ಒತ್ತಾಯಿಸಿದ್ದಾರೆ. ಅವಳಿ ನಗರದಲ್ಲೂ ನೀರಿಗಾಗಿ ಹಾಹಾಕಾರ. ಜನತಾ ಬಡಾವಣೆಯಲ್ಲಿ 3 ಬೋರ್ವೆಲ್ ಬಂದ್. ಗದಗ ನಗರದ ಮಧ್ಯಭಾಗದಲ್ಲಿರೋ ಜನತಾ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ವಾರ್ಡ್ ನಂಬರ್ 20ರಲ್ಲಿ 3 ಬೋರ್ವೆಲ್ಗಳು ಬಂದ್ ಆಗಿವೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ ಬೇಜವಾಬ್ದಾರಿತನಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಈ ರೀತಿ ಆ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಸುಮಾರು 7ರಿಂದ 8 ಸಾವಿರ ಜನರು ಬದುಕು ಸಾಗಿಸ್ತಾರೆ. ಆದರೆ ಎಲ್ಲರೂ ಕೂಡ ಬಡವರು ಇರ್ತಾರೆ, ಪ್ರತಿನಿತ್ಯ ದುಡಿಯಲು ಹೋಗ್ತಾರೆ. ಏನಾದರೂ ಗಾಢ ನಿದ್ರೆಯಲ್ಲಿರೋ ಅಧಿಕಾರಿಗಳೇ ಎಚ್ಚರಗೊಳ್ಳಿ. ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಸಾಕು ಜನ ನೀರಿಗಾಗಿ ಪರದಾಡೋ ಹಂಗಾಗ್ಬಿಡತ್ತೆ. ಈ ಸಾರಿನೂ ಅಷ್ಟೇ ಚಿಕ್ಕೋಡಿಯಲ್ಲಿ ಪ್ರಾಣ ಪಣಕ್ಕಿಟ್ಟು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಗದಗ್ನಲ್ಲಿ ಬೋರ್ವೆಲ್ಗಳೆಲ್ಲ ಬಂದ್ ಆಗಿ ಹೋಗಿದ್ದಾವೆ. ಬಿಸಿಲು ಬೇಸಿಗೆ ಆರಂಭದಲ್ಲೇ ಬಿರು ಬಿಸಿಲು. ಮಾರ್ಚ್ನಲ್ಲೇ ನೀರಿಗಾಗಿ ಹಾಹಾಕಾರ ಶುರು. ಪ್ರಾಣ ಪಣಕ್ಕಿಟ್ಟು ನೀರು ಹೊತ್ತು ತರುತ್ತಿರೋ ಜನರು.
ಜೀವ ಜಲಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಜನ 30 ಅಡಿ ಬಾವಿಗಿಳಿಯದೆ ಬೇರೆ ದಾರಿಯಿಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಮಲ್ಲಿಕಾರ್ಜುನ ತೋಟದ ಕರುಣಾಜನಕ ದೃಶ್ಯಗಳಿವು. ಈ ತೋಟದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದಾರೆ. ಆದರೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಪರಿಣಾಮ ಇಲ್ಲಿನ ಜನರೆಲ್ಲ 30 ಅಡಿಯ ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಅಂದಾಗೆ ಇಲ್ಲಿರೋ ಬಾವಿಗೆ ಯಾವುದೇ ಮೆಟ್ಟಿಲುಗಳಿಲ್ಲ. ಬಾವಿಯಲ್ಲಿರೋ ನೀರು ಕೂಡ ಸ್ವಚ್ಛವಾಗಿಲ್ಲ. ಆದರೂ ಇಲ್ಲಿನ ಜನರಿಗೆ ಬೇರೆ ದಾರಿಯಿಲ್ಲ. ಅನಿವಾರ್ಯವಾಗಿ ಜೀವದ ಹಂಗು ತೊರೆದು ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಶಾಶ್ವತ ನೀರಿನ ವ್ಯವಸ್ಥೆಗೆ ಒತ್ತಾಯಿಸಿದ್ದಾರೆ. ಅವಳಿ ನಗರದಲ್ಲೂ ನೀರಿಗಾಗಿ ಹಾಹಾಕಾರ. ಜನತಾ ಬಡಾವಣೆಯಲ್ಲಿ 3 ಬೋರ್ವೆಲ್ ಬಂದ್. ಗದಗ ನಗರದ ಮಧ್ಯಭಾಗದಲ್ಲಿರೋ ಜನತಾ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ವಾರ್ಡ್ ನಂಬರ್ 20ರಲ್ಲಿ 3 ಬೋರ್ವೆಲ್ಗಳು ಬಂದ್ ಆಗಿವೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ ಬೇಜವಾಬ್ದಾರಿತನಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಈ ರೀತಿ ಆ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಸುಮಾರು 7 ರಿಂದ 8 ಸಾವಿರ ಜನರು ಬದುಕು ಸಾಗಿಸ್ತಾರೆ. ಆದರೆ ಎಲ್ಲರೂ ಕೂಡ ಬಡವರು ಇರ್ತಾರೆ, ಪ್ರತಿನಿತ್ಯ ದುಡಿಯಲು ಹೋಗ್ತಾರೆ. ಏನಾದರೂ ಗಾಢ ನಿದ್ರೆಯಲ್ಲಿರೋ ಅಧಿಕಾರಿಗಳೇ ಎಚ್ಚರಗೊಳ್ಳಿ, ನೀರು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದ್ರೆ ಸಾಕು, ಜನ ನೀರಿಗಾಗಿ ಪರದಾಡೋ ಹಂಗಾಗ್ಬಿಡತ್ತೆ. ಈ ಸಾರಿನೂ ಅಷ್ಟೇ, ಚಿಕ್ಕೋಡಿಯಲ್ಲಿ ಪ್ರಾಣ ಪಣಕ್ಕಿಟ್ಟು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಗದಗ್ನಲ್ಲಿ ಬೋರ್ವೆಲ್ಗಳೆಲ್ಲ ಬಂದ್ ಆಗಿ ಹೋಗಿದ್ದಾವೆ. ಬಿಸಿಲು, ಬೇಸಿಗೆ ಆರಂಭದಲ್ಲೇ ಬಿರು ಬಿಸಿಲು. ಮಾರ್ಚ್ನಲ್ಲೇ ನೀರಿಗಾಗಿ ಹಾಹಾಕಾರ ಶುರು. ಪ್ರಾಣ ಪಣಕ್ಕಿಟ್ಟು ನೀರು ಹೊತ್ತು ತರುತ್ತಿರೋ ಜನರು. ಜೀವ ಜಲಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಜನ 30 ಅಡಿ ಬಾವಿಗಿಳಿಯದೆ ಬೇರೆ ದಾರಿಯಿಲ್ಲ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಮಲ್ಲಿಕಾರ್ಜುನ ತೋಟದ ಕರುಣಾಜನಕ ದೃಶ್ಯಗಳಿವು. ಈ ತೋಟದಲ್ಲಿ 30ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದಾರೆ. ಆದರೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಪರಿಣಾಮ ಇಲ್ಲಿನ ಜನರೆಲ್ಲ 30 ಅಡಿಯ ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಅಂದಾಗೆ ಇಲ್ಲಿರೋ ಬಾವಿಗೆ ಯಾವುದೇ ಮೆಟ್ಟಿಲುಗಳಿಲ್ಲ. ಬಾವಿಯಲ್ಲಿರೋ ನೀರು ಕೂಡ ಸ್ವಚ್ಛವಾಗಿಲ್ಲ. ಆದರೂ ಇಲ್ಲಿನ ಜನರಿಗೆ ಬೇರೆ ದಾರಿಯಿಲ್ಲ. ಅನಿವಾರ್ಯವಾಗಿ ಜೀವದ ಹಂಗು ತೊರೆದು ಬಾವಿಗಿಳಿದು ನೀರು ತರುತ್ತಿದ್ದಾರೆ. ಶಾಶ್ವತ ನೀರಿನ ವ್ಯವಸ್ಥೆಗೆ ಒತ್ತಾಯಿಸಿದ್ದಾರೆ. ಅವಳಿ ನಗರದಲ್ಲೂ ನೀರಿಗಾಗಿ ಹಾಹಾಕಾರ. ಜನತಾ ಬಡಾವಣೆಯಲ್ಲಿ 3 ಬೋರ್ವೆಲ್ ಬಂದ್. ಗದಗ ನಗರದ ಮಧ್ಯಭಾಗದಲ್ಲಿರೋ ಜನತಾ ಬಡಾವಣೆಯಲ್ಲಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ವಾರ್ಡ್ ನಂಬರ್ 20ರಲ್ಲಿ 3 ಬೋರ್ವೆಲ್ಗಳು ಬಂದ್ ಆಗಿವೆ. ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ ಬೇಜವಾಬ್ದಾರಿತನಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವುದೇ ರೀತಿಯಿಂದ ನೀರಿನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಜನರು ಪ್ರತಿನಿತ್ಯ ಈ ರೀತಿ ಆ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿ ಸುಮಾರು 7 ರಿಂದ 8 ಸಾವಿರ ಜನರು ಬದುಕು ಸಾಗಿಸ್ತಾರೆ. ಆದರೆ ಎಲ್ಲರೂ ಕೂಡ ಬಡವರು ಇರ್ತಾರೆ, ಪ್ರತಿನಿತ್ಯ ದುಡಿಯಲು ಹೋಗ್ತಾರೆ. ಏನಾದರೂ ಗಾಢ